ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಸದಸ್ಯರು ಉಗ್ರಂ ಮಂಜು, ಮೋಕ್ಷಿತಾ ಪೈ, ರಜತ್ ಕಿಶನ್, ತ್ರಿವಿಕ್ರಮ್ ಹಾಗೂ ಚೈತ್ರಾ ಕುಂದಾಪುರ ಮನೆಗೆ ಆಗಮಿಸಿದ್ದಾರೆ. ಸೀಸನ್ 12ರ ಸದಸ್ಯರು ಅತಿಥಿಗಳ ಸತ್ಕಾರ ಮಾಡಬೇಕು ಅನ್ನೋದು ಟಾಸ್ಕ್. ಆದ್ರೀಗ ಉಲ್ಟಾ ಆಗ್ತಾ ಇದೆ. ಮನೆಗೆ ಬಂದ ಅತಿಥಿಗಳನ್ನ ಹಿಗ್ಗಾಮುಗ್ಗಾ ರೋಸ್ಟ್ ಮಾಡ್ತಿದ್ದಾರೆ. ಅದರಲ್ಲೂ ಗಿಲ್ಲಿ ಮಾತುಗಳಿಗೆ ಉಗ್ರಂ ಮಂಜು ಕೆಂಡಾಮಂಡಲವಾಗಿ ನೆಮ್ಮದಿಯನ್ನೇ ಕಳೆದುಕೊಂಡಂತೆ ಆಡ್ತಿದ್ದಾರೆ. 5 ಅತಿಥಿಗಳು ಬಿಗ್ ಬಾಸ್ ಮನೆಯೊಳಗೆ ಬರುವವರೆಗೂ ಅಶ್ವಿನಿ ಗೌಡ ಹಾಗೂ ಜಾನ್ವಿಯನ್ನ ರೋಸ್ಟ್ ಮಾಡಿ ರೊಚ್ಚಿಗೆಬ್ಬಿಸ್ತಾ ಇದ್ರು. ಆದ್ರೀಗ ಅವರಿಬ್ಬರನ್ನ ಬಿಟ್ಟು ಗಿಲ್ಲಿ ಅತಿಥಿಗಳನ್ನ ಹಿಡಿದುಕೊಂಡಿದ್ದಾರೆ. ಅದರಲ್ಲೂ ಮದುವೆ ಗಂಡು ಉಗ್ರಂ ಮಂಜು ಬಿಗ್ ಬಾಸ್ ಮನೆಯಲ್ಲಿ ತಾಳ್ಮೆಯನ್ನೇ ಕಳೆದುಕೊಳ್ಳುವಂತೆ ಮಾಡ್ತಿದ್ದಾರೆ. ಅದರಲ್ಲೂ ರೋಸ್ಟ್ ಮಾಡುವ ನೆಪದಲ್ಲಿ ಗ್ರೇ ಏರಿಯಾ ಮಂಜು ಅಲ್ಲ, ಮಲೇರಿಯಾ ಮಂಜು ಅಂತ ಕಮೆಂಟ್ ಮಾಡಿದ್ದು ವೈರಲ್ ಆಗುವುದಕ್ಕೆ ಶುರುವಾಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಅತಿಥಿಗಳು ಬಂದು 2 ದಿನ ಕಳೆದು ಹೋಗಿದೆ. ಸೀಸನ್ 11ರ ಅತಿಥಿಗಳು ಹೊಸ ಮನೆಯಲ್ಲಿ ಸೆಟಲ್ ಆಗಿದ್ದಾರೆ. ಹೀಗಾಗಿ ಅತಿಥಿಗಳನ್ನೇ ರೋಸ್ಟ್ ಮಾಡುವಂತೆ ಬಿಗ್ ಬಾಸ್ ಟಾಸ್ಕ್ ಕೊಟ್ಟಿತ್ತು. ಗಿಲ್ಲಿಗೂ ಇದೇ ಬೇಕಾಗಿತ್ತು. ಶುರುವಿಟ್ಕೊಂಡ್ಬಿಟ್ರು ನೋಡಿ. ಇವರು ಬಂದಿದ್ದು ನೋಡಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂದ್ಕೊಂಡಿದ್ದೆ, ಆದ್ರೆ ಇಷ್ಟೊಂದು ಇರಿಟೇಟಿಂಗ್ ಆಗಿರುತ್ತೆ ಅಂದ್ಕೊಂಡಿರ್ಲಿಲ್ಲ. ಇವರು ಮಾಡಿದ ಸೆಟಪ್, ಕೊಟ್ಟ ಬಿಲ್ಡಪ್ ನೋಡಿ ವಾವ್ ಅನ್ನೋ ತರ ಯಾರೋ ಬರ್ತಾರೆ ಅಂದ್ಕೊಂಡಿದ್ದೆ, ವ್ಯಾಕ್ ಅನ್ನೋ ತರ ಹೋಯ್ತು ಅಂತ ಅತಿಥಿಗಳ ಕಾಲೆಳೆದಿದ್ದಾರೆ. ಇನ್ನು ಬಿಗ್ ಬಾಸ್ ಮನೆಯೊಳಗೆ ಉಗ್ರಂ ಮಂಜು ಎಂಟ್ರಿ ಕೊಟ್ಟಲ್ಲಿಂದ ಗಿಲ್ಲಿ ರೋಸ್ಟ್ ಮಾಡುತ್ತಲೇ ಇದ್ದಾರೆ. ಅದಕ್ಕೆ ಉಗ್ರಂ ಮಂಜು ಉರಿದು ಬೀಳುತ್ತಲೇ ಇದ್ದಾರೆ. ಮಂಜಣ್ಣ ಎನ್ನುತ್ತಲೇ ಮಾತಿಗೂ ಟಾಂಗ್ ಕೊಡುತ್ತಲೇ ಇದ್ದಾರೆ. ಇವರಿಗೆ ಹೇಗೆ ಗೊತ್ತಾ ಬಿಲ್ಡಪ್ ಕೊಟ್ಟಿದ್ದು ಗ್ರೇ ಏರಿಯಾ ಮಂಜು ಅಂತ. ಇಲ್ಲಿ ನೋಡಿದ್ರೆ ಮಲೇರಿಯಾ ಮಂಜು ತರ ಬಂದ್ ಕೂತಿದ್ದಾರೆ ಅಂತ ಉಗ್ರಂ ಮಂಜುನ ಮತ್ತೆ ರೋಸ್ಟ್ ಮಾಡಿದ್ದಾರೆ ಗಿಲ್ಲಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.